ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ರೋಹಿಣಿ ಇಂಜೆಕ್ಷನ್ ಕೊಟ್ಟ ಬಳಿಕ ರೋಹಿಣಿಗೆ ವಾಂತಿ ಭೇದಿ ಶುರುವಾಗಿದೆ. ಧಾರವಾಡಕ್ಕೆ ಕರೆದೊಯ್ಯೋದಕ್ಕೆ ದಾಂಡೇಲಿ ವೈದ್ಯರು ಹೇಳಿದ್ದಾರೆ. ಧಾರವಾಡ ಬದಲು ಹಳಿಯಾಳ ಆಸ್ಪತ್ರೆಗೆ ಕರೆದೊಯ್ದಂತಹ ರೋಹಿಣಿ ಪತಿ ಆದ್ರೆ ಹಳಿಯಾಳಕ್ಕೆ ಹೋಗುವಷ್ಟರಲ್ಲೇ ರೋಹಿಣಿ ಅವರು ಮೃತಪಟ್ಟಿದ್ದಾರೆ. ಕಾರವಾರದ ಕಿಮ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಪತ್ನಿ ರೋಹಿಣಿ ಸಾವನ್ನಪ್ಪಿರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ದಾಂಡೇಲಿ ಆಸ್ಪತ್ರೆ ವೈದ್ಯರ ವಿರುದ್ಧ ರೋಹಿಣಿ ಪತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಂಜೆಕ್ಷನ್ ಕೊಟ್ಟ ನಂತರ ಈ ರೀತಿಯಾದಂತಹ ಘಟನೆ ಜರುಗಿದೆ. ಇಂಜೆಕ್ಷನ್ ಕೊಡ್ತಾರೆ, ಇಂಜೆಕ್ಷನ್ ಕೊಟ್ಟ ನಂತರ ವಾಂತಿ ಭೇದಿ ಶುರುವಾಗುತ್ತೆ. ತುಂಬು ಗರ್ಭಿಣಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ವಾಂತಿ ಭೇದಿ ಯಾವುದು ಆಗದೆ ಇರುವ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ಸ್ಗಳೇ ಸಲಹೆಗಳನ್ನ ಕೊಡ್ತಾರೆ. ಬಟ್ ಆದ್ರೆ ಆಸ್ಪತ್ರೆಯಲ್ಲೇ ಆಗಿರುವಂತಹ ಘಟನೆ ಇದು. ಏನೋ ನಾವು ಹೊರಗಡೆ ಇದ್ವಿ, ಎಲ್ಲೋ ಹೋಗಿದ್ವಿ, ಏನೋ ತಿಂದ್ವಿ, ವಾಂತಿ ಭೇದಿ ಆಯ್ತು ಅನ್ನೋದಕ್ಕೆ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಅಲ್ಲ ಇದು. ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಕೊಟ್ಟ ನಂತರ ಆಗಿರುವಂತಹ ಘಟನೆ ಇದು. ಈ ಸಾವಿಗೆ ಯಾರು ಹೊಣೆ? ವೈದ್ಯರನ್ನ ಹೊಣೆ ಮಾಡ್ತಾ ಇದ್ದಾರೆ ಇದೀಗ ಕುಟುಂಬಸ್ಥರು. ಅಲ್ಲೇ ಹತ್ತಿರ ಒಳ್ಳೆ ಆಸ್ಪತ್ರೆ ಇದ್ದಿದ್ರೆ, ಎಲ್ಲಾ ರೀತಿಯಾದಂತಹ ಸ್ಪೆಷಾಲಿಟಿ ಸಿಗುವಂತಹ ಒಂದು ಸುಸಜ್ಜಿತವಾದಂತಹ ಹೆರಿಗೆ ಆಸ್ಪತ್ರೆ ಇದ್ದಿದ್ರೆ ಈ ರೀತಿಯಾಗಿ ಗರ್ಭಿಣಿ ಸಾವನ್ನಪ್ತಾ ಇರಲಿಲ್ಲ. ಈಗಾಗಲೇ ಒಂದು ಮಗು ಇದೆ, ಈಗ ಆ ಮಗು ತಾಯಿಯನ್ನ ಕಳ್ಕೊಂಡಿದೆ. ಇದಕ್ಕೆ ಯಾರು ಹೊಣೆ ಅಂತ ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕರಿಗೆ ಕಿಚಾಯಿಸಿದ್ರಿ ಅಲ್ವಾ ನೀವು? ಹೆಣ್ಣು ಮಕ್ಕಳ ಪರವಾಗಿ ದನಿ ಎತ್ತಿದ್ದಂತಹ ರಾಧಾ ಹಿರೇಗೌಡರಿಗೆ ಏನಂದಿದ್ರಿ ಅನ್ನೋದು ನಿಮಗೆ ನೆನಪಿರಬೇಕು. ಇದೇ ಕಾರಣಕ್ಕೆ ರಾಧಾ ಹಿರೇಗೌಡರ್ ನಿಮಗೆ ಆ ಪ್ರಶ್ನೆಯನ್ನ ಕೇಳಿದ್ದು ಅಂದು. ಒಬ್ಬ ಗರ್ಭಿಣಿ ಮಗುಗೆ ಜನ್ಮ ಕೊಡುವ ಮುನ್ನವೇ ಅಸುನೀಗಿದ್ದಾಳಲ್ಲ, ಇದಕ್ಕೆ ಯಾರು ಹೊಣೆ ಅಂತೀನಿ? ನೀವಲ್ವಾ ಇದಕ್ಕೆ ನೇರ ಹೊಣೆ? ನಿಮ್ಮಂತವರಿಂದಲೇ ಅಲ್ವಾ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ಜರುಗ್ತಾ ಇರುವಂತದ್ದು? ಮಾನವೀಯತೆ ದೃಷ್ಟಿಯಿಂದನಾದ್ರೂ ನೀವು ಅವತ್ತು ಉತ್ತರವನ್ನ ನೀಡಬಹುದಾಗಿತ್ತು. ಬಟ್ ಆದ್ರೆ ನೀವು ಉಡಾಫೆ ಉತ್ತರವನ್ನ ಕೊಟ್ರಿ, ಕಿಚಾಯಿಸಿದ್ರಿ. ಒಬ್ಬ ಪ್ರಧಾನ ಸಂಪಾದಕಿಗೆ ಕೊಡುವಂತಹ ಮರ್ಯಾದೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ. ಒಬ್ರು ಶಾಸಕರಾಗಿ, ಹಿರಿಯರಾಗಿ. ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಕೂಗಿದೆ ಅಲ್ಲ ಸರ್? ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹಂಗಿದೆ ಅಲ್ಲ ಸರ್? ನೀವು ಸ್ವಲ್ಪ ಗಮನ ಹರಿಸಿ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತು. ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಕೂಗಿದೆ ಅಲ್ಲ ಸರ್? ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ. ನಮ್ದೆಲ್ಲ ಆಯ್ತು ಸರ್, ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹಂಗಿದೆ ಅಲ್ಲ ಸರ್? ನೀವು ಸ್ವಲ್ಪ ಗಮನ ಹರಿಸಿ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತು. ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಕೂಗಿದೆ ಅಲ್ಲ ಸರ್? ಪ್ರವಾಹ ಬಂದ್ರೆ ಹೆರಿಗೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಖುದ್ದು ಮಾತನಾಡಲಿಕ್ಕೆ ಮೃತ ಮಹಿಳೆಯ ಪತಿ ಮನೋಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮೊದಲಿಗೆ ನಿಜಕ್ಕೂ ಬೇಸರವಾದಂತಹ ವಿಚಾರ ಇದು. ಈಗಾಗಲೇ ಒಂದು ಮಗು ಇದೆ ನಿಮಗೆ. ಎರಡನೇ ಮಗುವಿನ ಹೆರಿಗೆಗೆ ಹೋದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಏನಾಯ್ತು ಸರ್? ಮೇಡಮ್ ಏನಂದ್ರೆ ಜಗಲ್ಬಿಡಿಯಿಂದ 2 ಗಂಟೆಗೆ ಇಲ್ಲಿಂದ ಪೇನ್ ಸ್ಟಾರ್ಟ್ ಆಯ್ತು ಮೇಡಮ್. ಅವರಿಗೆ ಇಲ್ಲಿಂದ ನಾವು ಆಂಬುಲೆನ್ಸ್ ಕರೆದು ಸುಮಾರು 3:30 ಗಂಟೆಗೆ ಇಲ್ಲಿಂದ ತಗೊಂಡು ಹೋಗಿದ್ದೆ ದಾಂಡೇಲಿ ಹಾಸ್ಪಿಟಲ್ಗೆ. 4 ಗಂಟೆಗೆ ಅಂದ್ರೆ ಅಲ್ಲಿ ಮುಟ್ಟಿದ್ವಿ. 4:15 ಮುಟ್ಟಿದೀವಿ. 6:30 ಮಟ್ಟ ಚಲೋನೇ ಇದ್ರು. ನನ್ಗೆ ಚಾ ತಂದು ಕೊಡು ಅಂತ ಹೇಳಿದ್ರು. ಬಿಸ್ಕಿಟ್ ಮತ್ತು ಚಾ ಕೊಟ್ಟು ನನ್ನ ಜೊತೆ ಮಾತಾಡಿದ್ದಾರೆ. ಆಮೇಲೆ ನನಗೆ ಸ್ವಲ್ಪ ಪೇನ್ ಬರ್ತಾ ಇದೆ ಅಂತ ಹೇಳಿದ್ರು ಅವರು. ಅಮ್ಮ ನಿನ್ಗೆ ಪೇನ್ ಬರ್ತಾ ಇದ್ರೆ ಒಳಗೆ ಹೋಗಂತ ಹೇಳಿದೆ. ನಾನು ಒಳಗೆ ಹೋಗಿದ್ದೆ. ಚಲೋ ನನ್ನ ಜೊತೆ ಮಾತಾಡಿ ಹೋಗಿದ್ದಾರೆ. ಆಮೇಲೆ ಅಲ್ಲಿ ಹೋಗಿ ಅವರು ಮೇಡಮ್ ಅವರು ಸಿಸ್ಟರ್ ಇದ್ರಲ್ಲ, ಅವರು ಕೀರ್ತಿ ಮೇಡಮ್ ಅಂತ ಇದ್ದಾರೆ, ಕೀರ್ತಿ ಸಾವಂಗೆ ಸರಿ ಡಾಕ್ಟರ್.
ಅವರಿಗೆ ವಾಟ್ಸಪ್ ಮುಖಾಂತರ ಏನೇನಾಗಿತ್ತು ಇದು ಕಳಿಸಿದ್ದಾರೆ ರಿಪೋರ್ಟ್, ಹಾರ್ಟ್ ಬೀಟ್ಸ್ ಏನೇನು ವರ್ಕ್ ಆಗ್ತಾ ಇದೆ ಮಗುಂದು, ಆಮೇಲೆ ಅಮ್ಮಂದು ಹಾರ್ಟ್ ಬೀಟ್ ಇನ್ನು ವರ್ಕ್ ಆಗ್ತಾ ಇದೆ, ಅದು ಇದು ಮಾಡಿದ್ದಾರೆ, ರಿಪೋರ್ಟ್ ಮಾಡಿದ್ದಾರೆ. ಅಲ್ಲಿ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತ ಎಲ್ಲ ಗೊತ್ತಾಗಿದ್ದೆ ಅವರಿಗೆ. ಆಮೇಲೆ ಕೀರ್ತಿ ಮೇಡಮ್ ಅದು ಪೇನ್ ಬರುತ್ತಲ್ಲ ಡೆಲಿವರಿ ಟೈಮಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಕೊಡಂತ ಅವರು ನರ್ಸ್ ಇರ್ತಾರಲ್ಲ ಅವರಿಗೆ ಹೇಳಿದ್ದಾರೆ. ಆಮೇಲೆ ಆ ನರ್ಸ್ ಅವರು ಹೇಳಿದ ಫೋನ್ ಮುಖಾಂತರ ಹೇಳಿದ ಸಲುವಾಗಿ ಅವರು ಬಹುಶಃ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಮೇಡಮ್ ಒಂದು 7 ಗಂಟೆಗೆ 7:30 ಟೈಮಿಗೆ ಆಕೆಗೆ ವಾಮಿಟಿಂಗ್ ಆಗಿದೆ. 2 ಸಲ ವಾಮಿಟಿಂಗ್ ಆಗಿ ಅಲ್ಲಿ ಬಹುಶಃ ಏನಾದ್ರೆ ಆಗಿರ್ಬೇಕು. ಹಂಗಿದ್ರೆ ಅವ್ರನ್ನ ಆಸ್ಪತ್ರೆಯಲ್ಲಿ ವೈದ್ಯರು ನೋಡೋಕ್ ಇರ್ಲಿಲ್ಲ, ನರ್ಸ್ ನೋಡ್ಕೊಳ್ತಾ ಇದ್ರು. ಇಲ್ಲ ನರ್ಸ್ ನೋಡ್ತಾ ಇದ್ರು. ಅವರು ಹೇಳಿದ್ರೆ ಅವ್ರು ಬರ್ಲಿಲ್ಲ. ಅವರು 8:15 ಬಂದಾರ ಮೇಡಮ್, 8:45 ಬಂದಾರ ಅವರು. ಡಾಕ್ಟ್ರು 8:45 ಬಂದ್ರಾ? ಹಾ ಬಂದಾರ. 7:15 ಅವರಿಗೆ ವಾಮಿಟ್ ಮತ್ತೆ ಲೂಸ್ ಮೋಷನ್ ಎಲ್ಲ ಶುರುವಾಯ್ತು ಅಂತ ಹೇಳ್ತಾ ಮೇಡಮ್, ವಾಮಿಟ್ ಮಾತ್ರ ಶುರುವಾಯ್ತು. ಓಕೆ ಕಾಫಿ ಕುಡಿದ್ಮೇಲೆ ಅವ್ರು ಚೆನ್ನಾಗಿದ್ರು. ನೀವು ಹೇಳೋ ಪ್ರಕಾರ ಇಂಜೆಕ್ಷನ್ ತೆಗೆದುಕೊಂಡ ಮೇಲೆ ಅವರಿಗೆ ವಾಮಿಟ್ ಬರೋದಕ್ಕೆ ಶುರುವಾಯ್ತು ಅಂತ ಹೇಳ್ತಾ ಇದ್ದೀವಿ. ಯಾವ ಇಂಜೆಕ್ಷನ್ ಕೊಟ್ರಂತೆ ಈ ನರ್ಸು? ಬಹುಶಃ ಅದು ಈಗ ಪೇನ್ ಇಂಜೆಕ್ಷನ್, ಅದು ಡೆಲಿವರಿ ಟೈಮಿಗೆ ಪೇನ್ ಇಂಜೆಕ್ಷನ್ ಕೊಡ್ತಾರೆ ಮೇಡಮ್. ಪೇನ್ ಜೋರ್ ಬರ್ಲಿ ಅಂತ ಇಂಜೆಕ್ಷನ್ ಕೊಡ್ತಾರೆ. ಸರಿ, ಅದು ಕೊಟ್ಟಿರ್ಬೇಕಂದೆ. ನಮ್ಗೆ 7:15 ಅವರಿಗೆ ನೋವು ಶುರುವಾಗಿದೆ. 8:30 ತನಕ ಡಾಕ್ಟರ್ ಇರ್ಲಿಲ್ಲ. ಅವಾಗ ಏನ್ ಹೇಳಿದ್ರು ನರ್ಸ್? ಏನ್ ಹೇಳಿದ್ರು ನರ್ಸ್? ಏನು ಹೇಳಿಲ್ಲ ಮೇಡಮ್. ಜಾಸ್ತಿ ಆದ್ಮೇಲೆ, ಅದು ಇದಾದ್ಮೇಲೆ ವಾಮಿಟಿಂಗ್ ಆದ್ಮೇಲೆ ಜಾಸ್ತಿ ಆಯ್ತಾ ಅವಾಗ ಅವ್ರಿಗೆ ಕರೆದಿದ್ದಾರೆ ಫೋನ್ ಮಾಡಿ. ಅವಾಗ ಎಮರ್ಜೆನ್ಸಿ ಅವರು ಓಡ್ ಬಂದಾರೆ ಮೇಡಮ್. ಆಮೇಲೆ ಸ್ವಲ್ಪ ಇದು ಅಲ್ಲಿ ಬಹುಶಃ ಅವರಿಗೆ ಗೊತ್ತಾಗಿದೆ ಅಲ್ಲಿನ ಡೆತ್ ಆಗಿದೆ ಅಂತ ಗೊತ್ತಾಗಿದೆ ಅವರಿಗೆ. ಆಸ್ಪತ್ರೆಯಲ್ಲೇ ಅವ್ರದ್ದು ಡೆತ್ ಆಗಿತ್ತಾ ಅಥವಾ ಮಾರ್ಗ ಮಧ್ಯದಲ್ಲಿ ಬೇರೆ ಕಡೆ? ಇಲ್ಲ ಮೇಡಮ್, ಹಾಸ್ಪಿಟಲ್ ಅಲ್ಲಿನ ಡೆತ್ ಆಗಿದೆ. ಬೇರೆ ಕಡೆ ಬರ್ಕೊಡ್ಲಿಲ್ಲ? ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಏನ್ ಬರ್ಕೊಡ್ಲಿಲ್ವಾ? ಏನಿಲ್ಲ ಮೇಡಮ್, ನಂದು ಸಿಗ್ನೇಚರ್ ಇದ್ ಮಾಡ್ಲಿಲ್ಲ, ರೆಫರೆನ್ಸ್ ಮಾಡ್ಲಿಲ್ಲ, ಸಿಗ್ನೇಚರ್ ತಗೊಳ್ಳಿಲ್ಲ. ಹೇಳಿದ್ರು ಅವ್ರು. ಆಮೇಲೆ 8:00 ಬಂದಿದಾರಲ್ಲ ಮೇಡಮ್ ಅವರು, ಡಾಕ್ಟರ್ ಅವರು ಧಾರವಾಡ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ನಾಂದೆ ಯಾವ್ದು ಮೇಡಮ್, ಅವ್ರದ್ದು ಪ್ರೈವೇಟ್ ಹಾಸ್ಪಿಟಲ್ ಇದೆ. ಆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಿಮ್ ಕಾಲ್ ಅಲ್ಲಿ ಇದ್ದಂತಹ ಡಾಕ್ಟರ್ದು ಪ್ರೈವೇಟ್ ಹಾಸ್ಪಿಟಲ್ ಧಾರವಾಡದಲ್ಲಿದೆ? ಇಲ್ಲ ಇಲ್ಲಿ ದಾಂಡೇಲಿದಲ್ಲಿ ಇದೆ. ನಾ ಏನ್ ರಿಕ್ವೆಸ್ಟ್ ಮಾಡಿದೆ, ಆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅವರು ಸಿಜರಿಂಗ್ ಮಾಡ್ತಾರೆ ಮೇಡಮ್. ಅಲ್ಲಿ ದುಡ್ಡು ತಗೊಂಡು ಸಿಜರಿಂಗ್ ಮಾಡ್ತಾರೆ ಅಲ್ಲಿ. ಸಿಕ್ಕಾಪಟ್ಟೆ ದುಡ್ಡು ತಗೊಳ್ತಾರೆ ಅಲ್ಲಿ. ಇವ್ರು ನಮ್ ಜಗಲ್ ಬೆಟ್ಟ ಒಂದು ಇಲ್ಲಿಂದ ಒಂದು ಹುಡುಗಿ ಹೋಗಿದ್ರು, ಅದು 65,000 ತಗೊಂಡು ಸಿಜರಿಂಗ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿದ್ದಾರೆ. ಅದು ನಂಗೆ ಗೊತ್ತಿದೆ. ಅದಕ್ಕೆ ನಾ ರಿಕ್ವೆಸ್ಟ್ ಮಾಡಿದೆ ಅವ್ರಿ, ಮೇಡಮ್ ಅಲ್ಲಿ ಹೋಗ್ಬೇಡ್ರಿ, ಇಲ್ಲಿ ನಿಮ್ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಟ್ರೀಟ್ಮೆಂಟ್ ಇದೆ, ಅಲ್ಲಿ ಮಾಡ್ರಿ, ದುಡ್ಡು ಬೇಕಾದ್ರೆ ಖರ್ಚಾಗ್ಲಿ, ನಾ ಕೊಡ್ತೀನಿ ಅಂದೆ. ಆದ್ರೆ ಅವರು ಇಲ್ಲ, ಧಾರವಾಡದಲ್ಲಿ ಫ್ಯಾಸಿಲಿಟಿ ಚಲೋ ಇದೆ, ಅಲ್ಲಿ ಹೋಗುವ ಅಂದ್ರು. ಅಲ್ಲಿ ರೆಫರೆನ್ಸ್ ಏನ್ ತಗೊಂಡ್ವಿ, ಧಾರವಾಡ ತಗೊಂಡ್ ಹೋಗ್ತಾ ಇದ್ವಿ ಅಂತ ರೆಫರೆನ್ಸ್ ಲೆಟರ್ ಆದ್ರೆ ಮಾಡ್ಬೇಕಲ್ಲ ಮೇಡಮ್. ಅದೇ ಏನ್ ಮಾಡ್ಲಿಲ್ಲ. ಆ ಮೇಡಮ್ ನನ್ ಜೊತೆ ಬಂದಾರ ಇಲ್ಲಿ ಆಂಬುಲೆನ್ಸ್ ಜೊತೆ. ಆ ಕೀರ್ತಿ ಸಾಳುಂಗಿ ಅಂತ ಇದ್ದಾರೆ ಮೇಡಮ್, ಅವರು ನನ್ ಜೊತೆ ಬಂದಾರೆ. ಧಾರವಾಡ ತಗೊಂಡ್ ಹೋಗುವ ಅಂತ ಹೇಳಿ ಹಳ್ಯಾಳ ಆಂಬುಲೆನ್ಸ್ ಹಾಕ್ಬಿಟ್ಟಾರ. ಮುಂದ್ ಕಡೆ ಅವರು ಡ್ರೈವರ್ ಮತ್ತು ಅವರು ಮುಂದ್ ಕಡೆ ಇವ್ರು ಇದ್ರು, ಕೀರ್ತಿ ಸಾಳುಂಗಿ ಇದ್ರು. ಅವರು ಡೈರೆಕ್ಟ್ ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಹಾಕಿದ್ದಾರೆ ಹಳ್ಯಾಳ. ಅದು ನನ್ಗೆ ಏನ್ ಹೇಳಿಲ್ಲ. ಇಲ್ಲಿ ಧಾರವಾಡ ತಗೊಂಡ್ ಹೋಗುವ ಅಂತ ಹೇಳಿದ್ರು ಅವರು. ಈಗ ಧಾರವಾಡ ಕರ್ಕೊಂಡ್ ಹೋಗೋಣ ಅಂದಾಗ ರೋಹಿಣಿ ಅವ್ರು ಬದುಕಿದ್ರ? ಅವಾಗ ಉಸಿರಾಡ್ತಾ ಇದ್ರ? ಇಲ್ಲ ಮೇಡಮ್, ಏನಿರ್ಲಿಲ್ಲ, ಜೀವ ಇರ್ಲಿಲ್ಲ ಮೇಡಮ್. ಯಾಕಂದ್ರೆ ನಾ ಕೈ ಆಂಬುಲೆನ್ಸ್ ಒಳಗೆ ನಾ ಕೈಯಾಗ ಇಟ್ಟಾಗ ಇರ್ಲಿಲ್ಲ. ನೀವು ಮಾತಾಡ್ಸಕ್ ಪ್ರಯತ್ನ ಪಟ್ಟಾಗ ಏನ್ ಇರ್ಲಿಲ್ಲ.
ಬಾಡಿ ಕೋಲ್ಡ್ ಆಗಿತ್ತು ಆವಾಗ ಮೇಡಮ್. ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಏನು ಹೇಳಿದೆ, ರಿಪೋರ್ಟ್ ಏನ್ ಹೇಳ್ತಾ ಇದೆ ಮರಣೋತ್ತರ ಈಗ ಪರೀಕ್ಷೆ ಏನ ರಿಪೋರ್ಟ್ ಮೇಡಮ್ ಇನ್ನು ಬಂದಿಲ್ಲ, ಯಾಕಂದ್ರೆ ಅವರು ಕಾರವಾರದಲ್ಲಿ ಬಾಡಿದು ಇದು ಮಾಡಿತ್ತು ಎಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲೂ ಕಾರವಾರದಲ್ಲಿ ಮಾಡಿದ್ದಾರೆ. ಅಲ್ಲಿನ ಎಲ್ಲ ಈಗ ಇದೆ ಮೇಡಮ್, ಏನು ಹೇಳಿಲ್ಲ ಇನ್ನು. ಈ ವೈದ್ಯರ ನಿರ್ಲಕ್ಷ್ಯಕ್ಕೆ ಈ ರೀತಿಯಾಗಿ ಆಗಿದೆ. ಆಗಿದೆ ವೈದ್ಯರು ನಿಮ್ಮ ಹತ್ರ ಯಾವುದೇ ಸೈನ್ ತೆಗೆದುಕೊಂಡಿಲ್ಲ ಅವರು? ಇಲ್ಲ ಏನ್ ಸಿಗ್ನೇಚರ್ ಮಾಡಲಿಲ್ಲ. ನೀವು ಆಂಬ್ಯುಲೆನ್ಸ್ ಹಾಕುವಂತಹ ಸಂದರ್ಭದಲ್ಲೂ ಅವರು ಬದುಕಿರ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ? ಇಲ್ಲ ಬದುಕಿರ್ಲಿಲ್ಲ. ಅದ್ ಹೆಂಗೆ ಅವರು ಶಿಫ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು? ನನ್ಗೆ ಗೊತ್ತಿಲ್ಲ ಮೇಡಮ್. ಅದೇ ನೀವು ಅಲ್ಲಿ ಪ್ರಶ್ನೆ ಮಾಡಿದ್ರ ಅವ್ರೇನು ಮಾತಾಡ್ತಾ ಇಲ್ಲ, ಉಸಿರಾಡ್ತಾ ಇಲ್ಲ, ಬಾಡಿ ಎಲ್ಲ ತಣ್ಣಗಾಗ್ಬಿಟ್ಟಿದೆ ಅಂತ ಹೇಳಿ? ಅಲ್ಲಿ ಒಳಗೊಂದು ನರ್ಸ್ ಇದ್ರು, ಅವರು ಸ್ಟಾಫ್ ನರ್ಸ್ ಇದ್ರು ಮೇಡಮ್. ಅವರಿಗೆ ಕೇಳಿದೆ ನಾನು, ಇದು ಉಸಿರಾಡ್ತು ಏನು ಇಲ್ಲ, ಆಕ್ಸಿಜನ್ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದೆ ಮೇಡಮ್. ಕೇಳಿದೆ ಅವನ್ಗೆ, ಅದು ವೆಂಟಿಲೇಟರ್ ಹಾಕ್ತಾರಲ್ಲ ಮೇಡಮ್. ಹೌದು. ವೆಂಟಿಲೇಟರ್ ಹಾಕಿದ್ರು ಅವರು. ಒಂದು ಇದಿತ್ತು, ಬಾಲ್ ಇರುತ್ತಲ್ಲ, ಆ ಟೈಪ್ ಅವರ ಕೈಯಲ್ಲಿ ಇತ್ತು. ಅವ್ರು ಪ್ರೆಸ್ ಮಾಡ್ತಾ ಇದ್ರು. ಪ್ರೆಸ್ ಮಾಡಿದಾಗ ಅಷ್ಟೇ ಅದು ಇದಾಗ್ತಾ ಇದೆ. ಇಲ್ಲ ಬಾಡಿ ಇಲ್ಲ ಮೇಡಮ್, ಅಲ್ಲಿ ಇದು ವೆಂಟಿಲೇಟರ್ ಹಾಕ್ತಾರಲ್ಲ. ಅದೇ ಗೊತ್ತಾಯ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ವೆಂಟಿಲೇಟರ್ ಅಲ್ಲಿ ಸ್ವಲ್ಪ ಜೀವ ಆಡ್ತಾ ಇರುತ್ತೆ ಅಷ್ಟೇ. ಬಬಲ್ಸ್ ಬರ್ತಾ ಇತ್ತು. ಈಗ ಈ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈ ರೀತಿಯಾಗಿ ಆಯ್ತು ಅಂತ ಹೇಳಿ? ಇಲ್ಲ ಮೇಡಮ್, ಯಾರು ಪೊಲೀಸರು ಇದು ಅಲ್ಲಿ ನನಗೆ ಇದು ಆಗಿಲ್ಲ. ನಾ ಕಂಪ್ಲೇಂಟ್ ಅಂದ್ರೆ ಎಲ್ಲ ಪೊಲೀಸಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಮಾಡಿ ಏನ್ ಪ್ರಯೋಜನ? ಏನಿಲ್ಲ, ಎಲ್ಲ ಸೇರಿ ಇರ್ತಾರೆ ಮೇಡಮ್. ಇದಕ್ಕೆ ಅದು ಏನ್ ಪ್ರಯೋಜನ ಸಿಗಂಗಿಲ್ಲ. ಸುಳ್ಳು ಟೈಮ್ ವೇಸ್ಟ್, ಆಮೇಲೆ ತಲೆ ಟೆನ್ಷನ್ ಮೇಡಮ್. ಅಲ್ಲ ಮನೋಜ್ ಅವರೇ, ನೀವು ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ತನಿಖೆ ಆಗ್ತಾ ಇತ್ತು, ಯಾರು ತಪ್ಪಿತ್ತು ಅವ್ರಿಗೆ ಶಿಕ್ಷೆ ಆದ್ರೂ ಆಗ್ತಾ ಇತ್ತಲ್ವಾ? ಇಲ್ಲ ಮೇಡಮ್, ಏನ್ ಮಾಡ್ಲಿ, ಒಬ್ಬನೇ ಇರ್ತೀನಿ. ಯಾಕಂದ್ರೆ ಆಮೇಲೆ ಮಗು ಇದೆ ನನ್ ಜೊತೆ. ಎಲ್ಲ ಅಡ್ಡಾಡಿ ಸಾಕು ಮಾಡ್ತಾರೆ ಮೇಡಮ್. ಯಾಕಂದ್ರೆ ಲಾಸ್ಟ್ ಇಲ್ಲಿ ನನ್ನ ಫ್ರೆಂಡ್ ಇಂದ ಜಗಲ್ಬೆಟ್ಟಿಂದ ಲಾಸ್ಟ್ ಟೈಮಿಗೆ ಕೇಸ್ ಮಾಡಿದ್ರು ಅವರು. ಸ್ಟ್ರೈಕ್ ಮಾಡಿ ಕೇಸ್ ಮಾಡಿದ್ದೆ. ಸೇಮ್ ಪ್ರೊಸೀಜರ್ ರಾಮನಗರ್ ಆಗಿತ್ತು. DC ಮುಖಾಂತರ ಹೋಗಿ ಅಲ್ಲಿ ಮಠ ಹೋಗಿ ಏನಾಗಿಲ್ಲ ಮೇಡಮ್. ಇದು ನಂತ ಎಲ್ಲಿ ಆಗ್ತೈತೆ ಮೇಡಮ್.